ಶ್ರೀ ಗುರುಭ್ಯೋ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು. ಜಗದ್ಗುರುವಾದ ಶ್ರೀಕೃಷ್ಣ ಪರಮಾತ್ಮನನ್ನ ಮನಸ್ಸಿನಲ್ಲಿ ಸ್ಮರಿಸ್ತಾ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸಿ, ಅಂತೆಯೇ ಜಗದ್ಗುರುಗಳಾದ ಶ್ರೀ ಸೋಂದಾ ಸ್ವರ್ಣವಲ್ಲಿ ಮಹಾಸಂಸ್ಥಾನದ ಜಗದ್ಗುರುಗಳನ್ನು ಅರ್ಥಾತ್ ಶ್ರೀಮದ್ ಗಂಗಾಧರೇಂದ್ರ ಸರಸ್ವತಿ ಮಹಾಸ್ವಾಮಿಗಳವರನ್ನು, ತತ್ಕರಕಮಲ ಸಂಜಾತರಾದ ಶ್ರೀ ಆನಂದ ಬೋಧೇಂದ್ರ ಸರಸ್ವತಿ ಮಹಾಸ್ವಾಮಿಗಳವರನ್ನು ನಮಸ್ಕರಿಸಿ, ಮುಂದುವರಿದ ರೂಪವಾಗಿ ಕೆಲವು ಸಂಗತಿಗಳನ್ನು ಹಂಚಿಕೊಳ್ಳುವುದಕ್ಕೆ ಬಯಸ್ತೇನೆ. ಕಳೆದ ತಿಂಗಳ ಕೊನೆಯ ಭಾನುವಾರದಂದು ಭಗವದ್ಗೀತೆಯ ಅಭಿಯಾನ, ಅದರ ಜೊತೆಗೆ ಸ್ವರ್ಣವಲ್ಲಿ ಆನ್ಲೈನ್ ಎಂಬ ಭಗವದ್ಗೀತಾ ತರಗತಿಗಳ ಕುರಿತಾಗಿ ಕೆಲವು ಸಂಗತಿಗಳನ್ನು ನಾನು ಪ್ರಸ್ತುತಪಡಿಸಿದ್ದೇನೆ. ಏಪ್ರಿಲ್ ತಿಂಗಳ ಕೊನೆಯ ಭಾನುವಾರ ನಮ್ಮ ಈ ಗೀತಾಮೃತ ಧಾರೆ ಅನ್ನೋದು ಪ್ರಾರಂಭವಾಗಿದೆ. ಮೊದಲ ಸಂಚಿಕೆಯಲ್ಲಿ, ಮೊದಲ ಕಂತಿನಲ್ಲಿ ಭಗವದ್ಗೀತೆಯನ್ನು ಯಾಕೆ ಅಧ್ಯಯನ ಮಾಡಬೇಕು, ಭಗವದ್ಗೀತೆಯ ಮಹತ್ವ ಏನು ಅನ್ನುವುದನ್ನು ಕುರಿತು ಪರಮ ಪೂಜ್ಯರೇ ಮೊದಲನೆಯ ಆವೃತ್ತಿಯಲ್ಲಿ ಹೇಳಿದ್ದಾರೆ. ಮೊದಲನೆಯ ಉಪನ್ಯಾಸದಲ್ಲಿ ಕಳೆದ ಎರಡನೆಯ ಆವೃತ್ತಿ ಅಂದರೆ ಎರಡನೇ ಕಂತಿನಲ್ಲಿ ನಾನು ಕೆಲವು ಸಂಗತಿಗಳನ್ನು ಹೇಳಿದ್ದೇನೆ. ಜೊತೆಗೆ ಭಗವದ್ಗೀತಾ ಸ್ವರ್ಣವಲ್ಲಿ ಆನ್ಲೈನ್ ಕ್ಲಾಸ್ನಲ್ಲಿ ಪಾಲ್ಗೊಳ್ತಾ ಇರುವವರು ಗಮನಿಸಬೇಕು ಈ ವಿಷಯವನ್ನು. ಏನಂದರೆ, ನೇರವಾಗಿ ಅಂತರ್ಜಾಲದ ತರಗತಿಗಳನ್ನು ನಾವು ಪ್ರಾರಂಭ ಮಾಡಿಲ್ಲ. 2008ರಿಂದ ಆರಂಭ ಮಾಡಿ ಈಗ 18 ವರ್ಷಗಳಾಯಿತು ಭಗವದ್ಗೀತೆಯ ಅಭಿಯಾನವನ್ನು ನಡೆಸ್ತಾ ಇದ್ದು. ಮೊದಲ ಬಾರಿಗೆ ಒಂದೊಂದು ಜಿಲ್ಲೆಯಂತೆ ಕರ್ನಾಟಕದ ಎಲ್ಲ ರಾಜ್ಯಗಳಲ್ಲಿ ಮಾಡಿ, ಆಮೇಲೆ ಪ್ರತಿ ವರ್ಷವೂ ಕೂಡ ಗೀತಾ ಜಯಂತಿಯ ಅಂಗವಾಗಿ 1 ತಿಂಗಳದ ಅಭಿಯಾನದ ಚಟುವಟಿಕೆಗಳನ್ನು ಮಾಡ್ತಾ ಬಂದಿದ್ದೇವೆ. ಅಂದರೆ ಸುಮಾರು 18 ವರ್ಷಗಳ ಕಾಲ ಭಗವದ್ಗೀತೆ ಅದರ ಮಹಾಭಾರತದ ಯುದ್ಧದಲ್ಲಿ ಉಪಕ್ರಾಂತವಾದ್ದು. ಭಗವಾನ್ ವೇದವ್ಯಾಸರು ಎಲ್ಲ ಕಡೆಗೆ 18ರ ಸಂಖ್ಯೆಯನ್ನೇ ಇಟ್ಕೊಂಡಿದ್ದಾರೆ. ಅದು ಯೋಗದಿಂದ ಈ ವರ್ಷ ನಮ್ಮ ಭಗವದ್ಗೀತೆಯ ಅಭಿಯಾನವೂ ಕೂಡ 18ನೇ ವರ್ಷಕ್ಕೆ ಕಾಲಿರಿಸಿದೆ. ಇರಲಿ, ಈ 18 ವರ್ಷಗಳ ಭಗವದ್ಗೀತಾ ಅಭಿಯಾನವನ್ನು ಯಾವ ಒಂದು ವಿಶಿಷ್ಟವಾದ ಉದ್ದೇಶದಿಂದ, ವಿಶಿಷ್ಟವಾದ ರೀತಿಯಲ್ಲಿ ತೆಗೆದುಕೊಂಡು ಬರಲಾಯಿತು. ಹಾಗೆ ಭಗವದ್ಗೀತೆಯನ್ನು ಕೊಡುವುದಕ್ಕೆ ಪ್ರಾರಂಭ ಮಾಡಿದಾಗಿಂದ 2008ನೇ ಇಸ್ವಿಯಿಂದಲೂ ಕೂಡ ಒಂದು ನೇರದಲ್ಲಿ ಭಗವದ್ಗೀತೆಯನ್ನು ಕೊಡುವುದಕ್ಕೆ ಪ್ರಯತ್ನ ಮಾಡಿದೆ. ಆ ಉದ್ದೇಶವನ್ನು ಈ ಸಂಚಿಕೆಯಲ್ಲಿ ನಾನು ಸ್ವಲ್ಪ ವಿವರವಾಗಿ ಹೇಳುವುದಕ್ಕೆ ಬಯಸ್ತೇನೆ. ಅಂದರೆ ಭಗವದ್ಗೀತೆಯ ಅಭಿಯಾನದ ಉದ್ದೇಶ ಏನೋ ಅದೇ ಉದ್ದೇಶವೇ ನಾವು ಆನ್ಲೈನ್ ತರಗತಿಗಳಲ್ಲಿಯೂ ಕೂಡ ಇಟ್ಕೊಂಡಿದ್ದೇವೆ. ಅಂದರೆ ಭಗವದ್ಗೀತೆಯನ್ನು ಶ್ರೀಸಾಮಾನ್ಯನಿಗೆ ಯಾವ ನೇರದಲ್ಲಿ ಕೊಡಬೇಕು ಅದನ್ನು ಭಗವದ್ಗೀತೆ ಅಭಿಯಾನದಲ್ಲಿಯೇ ಯೋಚನೆ ಮಾಡಿದ್ದೇವೆ. ಈ ಭಗವದ್ಗೀತೆ ಅಭಿಯಾನ ಪ್ರಾರಂಭವಾಗುವಾಗ ಪರಮ ಪೂಜ್ಯರು ಸ್ವರ್ಣವಲ್ಲಿ ಮಠಾಧೀಶ್ವರರು ನಾವು ಜನಸಾಮಾನ್ಯಕ್ಕೆ ಭಗವದ್ಗೀತೆಯನ್ನು ಕೊಡಬೇಕು ಎನ್ನುವಾಗ 4 ಪ್ರಮುಖ ಉದ್ದೇಶಗಳನ್ನು ಇಟ್ಕೊಂಡಿದ್ದಾರೆ. ಈ ಗೀತಾಭಿಯಾನದ ಪ್ರಾರಂಭದಿಂದಲೂ, ಅದರ ಸಮಿತಿಯ ರಚನೆ ಮೊದಲಾದವುಗಳಿಂದಲೂ ಗುರುಗಳ ಉದ್ದೇಶ ಮತ್ತು ಅದನ್ನು ತೆಗೆದುಕೊಂಡು ಹೋಗುವ ಎಲ್ಲ ರೀತಿಯಾದಂತಹ ಕ್ರಮಗಳು, ಅದನ್ನು ಸ್ವಲ್ಪ ನಾನು ಕೂಡ ತಿಳ್ಕೊಂಡಿದ್ದೇನೆ. ಅಂದರೆ ಈ ಭಗವದ್ಗೀತಾ ಅಭಿಯಾನದಲ್ಲಿ ಶ್ರೀಸಾಮಾನ್ಯನಿಗೆ ಭಗವದ್ಗೀತೆಯನ್ನು ಕೊಡ್ಲಿಕ್ಕೆ ಹೊರಡುವಾಗ ನಾವು 5 ಮುಖಗಳಿದ್ದ ಭಗವದ್ಗೀತೆ ಕೊಡೋದು ಅಂತ ಒಂದು ಇತ್ಯರ್ಥವಾಯಿತು.
ನಾನು ಹಾಗೆ ಇನ್ನೂ ಅನೇಕ ಜನ ಕಾರ್ಯಕರ್ತರುಗಳು, ಅದಕ್ಕೆ ಬೇಕಾದ ಸಮಿತಿಗಳು ಬಹಳ ಕರ್ನಾಟಕ ರಾಜ್ಯಾದ್ಯಂತ ಆದದ್ದರಿಂದ ಅನೇಕ ಜನ ಇಲ್ಲಿ ದುಡಿದಿದ್ದಾರೆ. ನಾವು ಅಂತೆಲ್ಲ ಕೆಲವು ಸಲ ಹೇಳುವಾಗ ಆ ನಾವು ಅನ್ನುವ ಶಬ್ದದಲ್ಲಿ ಯಾರ್ಯಾರೆಲ್ಲ ಇದಕ್ಕೆ ಕೈ ಜೋಡಿಸಿಕೊಂಡು ಒಂದು ದೊಡ್ಡ ಗುಂಪಾಗಿ ಭಗವದ್ಗೀತೆ ಅಭಿಯಾನವನ್ನು ಮುನ್ನಡೆಸಿದರೋ ಅವರೆಲ್ಲರನ್ನೂ ಸೇರಿಸಿಕೊಂಡು ನಾವು ಅನ್ನುವ ಶಬ್ದವನ್ನು ಬಳಸಿದ್ದೇನೆ. ನಾನೊಬ್ಬನೇ ಅಂತ ಅರ್ಥವಲ್ಲ. ಅದಕ್ಕೆ 5 ಮುಖಗಳಿಂದ ಪಂಚಮುಖಿ ಅಭಿಯಾನವನ್ನು ನಾವು ಪ್ರಾರಂಭ ಮಾಡಿದ್ವು. ಅದರೊಳಗೆ ಕಂಠಪಾಠದ ಮೂಲಕ ಮೂಲ ಪಠ್ಯವನ್ನು ಕೊಡೋದು ಒಂದು, ಅದರ ಜೊತೆಗೆ ಭಗವದ್ಗೀತೆಯಲ್ಲಿ ಏನು ಹೇಳಿದೆ ಎನ್ನುವ ಅರ್ಥವನ್ನ ಜಿಜ್ಞಾಸುಗಳಿಗೆ ಕೊಡುವುದು 2ನೇ ಮುಖ. ಆಮೇಲೆ 3, 4, 5 ಅಂತ ಮನರಂಜನೆಯ ಮೂಲಕ ಭಗವದ್ಗೀತೆಯನ್ನು ಕೊಡುವುದು ಒಂದು ಮುಖ. ಹಾಗೇನೆ ಸಾಹಿತ್ಯವನ್ನು, ಅದರೊಳಗೂ ಪುಸ್ತಕಗಳನ್ನು ಹೆಚ್ಚು ಕೈಗಳಿಗೆ ಸಿಗುವ ಹಾಗೆ ವಿತರಿಸಬೇಕು ಅನ್ನೋದು ಮತ್ತೊಂದು ಮುಖ. ಜೊತೆಗೆ ಪ್ರದರ್ಶಿನಿ, ಭಗವದ್ಗೀತೆಯ ಕುರಿತಾಗಿ ಯಾವ್ಯಾವೆಲ್ಲ ಬೇರೆ ಬೇರೆ ಪ್ರಪಂಚದ ಭಾಷೆಗಳಲ್ಲಿ ಏನೇನು ಪ್ರಯತ್ನಗಳು, ಬೇರೆ ಬೇರೆ ಚಿತ್ರಗಳ ಮೂಲಕ, ಎಲೆಯಲ್ಲಿ ಭಗವದ್ಗೀತೆಯನ್ನು ಬರೆದಿರೋದು, ಅಶ್ವತ್ಥ ಎಲೆಯಲ್ಲಿ ಸಮಗ್ರ 700 ಶ್ಲೋಕಗಳನ್ನು ಬರೆದಂಥ ಕಲಾಕೃತಿಕಾರರೆಲ್ಲ ಇದ್ದಾರೆ. ಅಂತಹ ಒಂದು ಪ್ರದರ್ಶನಿಯನ್ನು ಭಗವದ್ಗೀತೆಗೆ ಸಂಬಂಧಪಟ್ಟದ್ದು ಹೆಚ್ಚು ಜನರಿಗೆ ನೋಡುವ ಹಾಗೆ ಸಿಗಬೇಕು ಅಂತ ಅದೊಂದು ಪ್ರಯತ್ನ. ಒಟ್ಟಾರೆ ಪಂಚಮುಖಗಳ ಅಭಿಯಾನ ಪ್ರಾರಂಭ ಮಾಡಿದ್ವು. ಅದರೊಳಗೆ ಬಹಳ ಮುಖ್ಯವಾದದ್ದು ಕಂಠಪಾಠಕ್ಕೆ ಕೊಡೋದು ಭಗವದ್ಗೀತೆ ಮತ್ತು ಅದರ ಅರ್ಥವನ್ನ ವಿವರಣೆ ಕೊಡೋದು. ಇದು 2 ಮುಖಗಳು ಅತ್ಯಂತ ಪ್ರಧಾನವಾದದ್ದು. ಇದೇ ಉದ್ದೇಶವನ್ನ ನಾವು ಈಗ ಆನ್ಲೈನ್ ಕ್ಲಾಸ್ನಲ್ಲೂ ಇಟ್ಕೊಂಡಿದ್ದೇವೆ. ಕಳೆದ ಕೆಲವು ತಿಂಗಳಿಂದ 18 ಅಧ್ಯಾಯಗಳ 1ನೇ ಆವೃತ್ತಿ, ಮೊದಲ ಆವೃತ್ತಿ ಸ್ವರ್ಣವಲ್ಲಿ ಆನ್ಲೈನ್ ಕ್ಲಾಸ್ನಲ್ಲಾಗಿದೆ. ಈಗ ಜುಲೈಯಲ್ಲಿ ನಾವು 2ನೇ ಆವೃತ್ತಿ ಪುನಃ ಪ್ರಾರಂಭ ಮಾಡಬೇಕು. ಈ ಆನ್ಲೈನ್ ತರಗತಿಗಳಲ್ಲಿ ಈವರೆಗೆ ಕೇವಲ ಭಗವದ್ಗೀತೆಯ ಮೂಲ ಶ್ಲೋಕಗಳು, ಕೃಷ್ಣ ಅರ್ಜುನನಿಗೆ ಉಪದೇಶಿಸಿದ್ದು, ಮಧ್ಯದಲ್ಲಿ ಅರ್ಜುನ ಉವಾಚ ಅಂತ ಅರ್ಜುನನ ಪ್ರಶ್ನೆಗಳು, ಪ್ರಾರಂಭದಲ್ಲಿ ಧೃತರಾಷ್ಟ್ರ ಉವಾಚ ಸಂಜೀವ ಇತ್ಯಾದಿ, ಒಟ್ಟಾರೆ ಧರ್ಮಕ್ಷೇತ್ರ ಎನ್ನುವುದರಿಂದ ಪ್ರಾರಂಭ ಮಾಡಿ ಭಗವದ್ಗೀತೆಯ 18ನೇ ಅಧ್ಯಾಯ ಕೊನೆಗೊಳ್ಳುವ ತನಕ 700 ಶ್ಲೋಕಗಳಾಗುತ್ತವೆ ಅಂತ. ಆ 700 ಪಠ್ಯವನ್ನ ಕಂಠಪಾಠಕ್ಕೆ ಕೊಡುವುದು ಮೊದಲನೇ ಮುಖ. ಈವರೆಗೆ ಒಂದು ಆವೃತ್ತಿಯಲ್ಲಿ ಮಾಡಿದೆ, 2ನೇ ಆವೃತ್ತಿ ಜುಲೈಯಲ್ಲಿ ಆರಂಭವಾಗಬೇಕು. ಈ ಮಧ್ಯದಲ್ಲಿ ಆನ್ಲೈನ್ ತರಗತಿಗಳಲ್ಲಿ ಭಾಗವಹಿಸುವಂತಹ ಅನೇಕರು ನಮಗೆ ಭಗವದ್ಗೀತೆಯ ಶ್ಲೋಕದ ಅರ್ಥ ಅಥವಾ ಭಗವದ್ಗೀತೆಯಲ್ಲಿ ಏನು ಹೇಳಿದೆ, ಶ್ರೀಕೃಷ್ಣ ಪರಮಾತ್ಮ ಏನನ್ನು ಉಪದೇಶಿಸಿದ ಎನ್ನುವ ಅರ್ಥ ಜಿಜ್ಞಾಸೆಯನ್ನು ಕೆಲವರು ಮಾಡಿದ್ದರಿಂದ, ಓಹೋ, ನಾವು ಆ ನೇರದಲ್ಲಿ ಹೇಗೆ ಅಭಿಯಾನದಲ್ಲಿ ನಾವು 3 ದಿವಸ ಉಪನ್ಯಾಸ, 7 ದಿವಸದ ಉಪನ್ಯಾಸ, 1 ದಿವಸದ ಪರಿಚಯಾತ್ಮಕ ಉಪನ್ಯಾಸ ಅಲ್ಲ ಅಂತ ಪ್ರಕಲ್ಪಗಳನ್ನು ಇಟ್ಕೊಂಡಿದ್ವೋ, ಹಾಗೆ ಆನ್ಲೈನಲ್ಲೂ ಅರ್ಥ ಜಿಜ್ಞಾಸುಗಳಿಗೆ ಏನನ್ನು ಕೊಡಬೇಕು ಅನ್ನುವ ಅಭಿಪ್ರಾಯ ಬಂದು ಆನ್ಲೈನ್ ತರಗತಿಗಳಲ್ಲಿ ಈ ಗೀತಾಮೃತ ಧಾರೆ ಎಂಬ ಈ ಪ್ರವಚನ ಮಾಲಿಕೆಯನ್ನ ಗುರುಗಳ ಪ್ರವಚನದೊಂದಿಗೆ ಆರಂಭ ಮಾಡಿದ್ದೇವೆ. ಇಲ್ಲಿ ಈ ಭಗವದ್ಗೀತೆಯ ಅಭಿಯಾನದ ರೀತಿ ಇರಲಿ, ಅಂದ್ರೆ ಬೇರೆ ಬೇರೆ ಮುಖದಿಂದ ಭಗವದ್ಗೀತೆಯನ್ನು ಪರಿಚಯಿಸೋದು, ಆನ್ಲೈನ್ ತರಗತಿಗಳಲ್ಲಿ ಭಾಗವಹಿಸುವಂಥವರಿಗೆ ಕೊಡುವ ಮೂಲ ಪಠ್ಯವಿರಬಹುದು ಅಥವಾ ಅರ್ಥ ಜಿಜ್ಞಾಸುಗಳಿಗೆ ಮಾಡುವಂತಹ ಈ ಗೀತಾಮೃತ ಧಾರೆಯಂತಹ ಉಪನ್ಯಾಸ ಇರಬಹುದು. ಇವೆಲ್ಲದಕ್ಕೂ ನಾವು ಇಟ್ಟುಕೊಂಡಿರುವಂತಹ ಉದ್ದೇಶಗಳಿವೆ. ಯಾಕಕ್ಕೋಸ್ಕರ ಭಗವದ್ಗೀತೆಯನ್ನು ಕೊಡಬೇಕು ಮತ್ತು ಹೇಗೆ ಕೊಡಬೇಕು ಎಂಬಲ್ಲಿ ಭಗವದ್ಗೀತಾ ಅಭಿಯಾನ, ಈ ಆನ್ಲೈನ್ ತರಗತಿಗಳು ಒಂದು ವಿಶಿಷ್ಟವಾದ 4 ಉದ್ದೇಶಗಳನ್ನ, ಲಕ್ಷ್ಯವನ್ನ ಹೊಂದಿದೆ. ಮೊದಲನೆಯದು ವ್ಯಕ್ತಿತ್ವ ವಿಕಾಸ, 2ನೇದು ನೈತಿಕ ಶಿಕ್ಷಣ, 3ನೇದು ಸಾಮಾಜಿಕ ಸಾಮರಸ್ಯ, 4ನೇದು ರಾಷ್ಟ್ರೀಯ ಭಾವೈಕ್ಯ. ಎಲ್ಲರೂ ಇದನ್ನು ಗಮನದಲ್ಲಿಟ್ಕೋಬೇಕು. ಭಗವದ್ಗೀತೆಯ ಅಭಿಯಾನವಿರಲಿ, ಆನ್ಲೈನ್ ತರಗತಿಗಳಾಗಲಿ, ನಾವು ಭಗವದ್ಗೀತೆಯನ್ನ ಯಾವ ನೇರದಲ್ಲಿ ಪರಿಚಯಿಸ್ತಾ ಇದ್ದೇವೆ, ಯಾವ ನೇರದಲ್ಲಿ ಕೊಡುವುದಕ್ಕೆ ಬಯಸಿದ್ದೇವೆ, ಗುರುಗಳ ಸಂಕಲ್ಪ ಏನು ಎನ್ನುವುದನ್ನ ಈ 4 ಹಂತಗಳಲ್ಲಿ, 4 ಸ್ತರಗಳಲ್ಲಿ ನಾವು ಗುರುತಿಸಿಕೊಂಡಿದ್ದೇವೆ. ಭಗವದ್ಗೀತೆಗೆ ಕಂಠಪಾಠಕ್ಕೇನೋ ಮೂಲ ಶ್ಲೋಕಗಳನ್ನ ಕಲಿಸುವುದಾಯಿತು. ಭಗವದ್ಗೀತೆಯಲ್ಲಿ ಏನು ಹೇಳಿದೆ, ಏನನ್ನ ಪ್ರತಿಪಾದಿಸಿದೆ ಅನ್ನುವುದಕ್ಕೆ ಅನೇಕ ಸಿದ್ಧಾಂತಗಳು, ಮತಗಳು ಎಲ್ಲ ಹೊರಟಿವೆ. ದ್ವೈತ ಸಿದ್ಧಾಂತ ಇದೆ,
ವಿಶಿಷ್ಟಾದ್ವೈತ ಸಿದ್ಧಾಂತ ಇದೆ, ಶಕ್ತಿ ವಿಶಿಷ್ಟಾದ್ವೈತ ಇದೆ, ಅದ್ವೈತ ವೇದಾಂತ ಅಂತ ಅದ್ವೈತ ಸಿದ್ಧಾಂತ ಇದೆ. ಈ ಎಲ್ಲ ಸಿದ್ಧಾಂತಗಳಲ್ಲಿ ಪರಸ್ಪರ ವೈರುಧ್ಯಾಂಶಗಳಿವೆ, ಪರಸ್ಪರ ವಿರೋಧಗಳು ಇವೆ. ಜೊತೆಗೆ ಭಗವದ್ಗೀತೆಯಲ್ಲಿ ಅನೇಕ ಸಮಸ್ಯಾತ್ಮಕವಾದಂತಹ ವಾದ ವಿವಾದ ಮಾಡ್ತಾ ಹೋದರೆ ಕೊನೆಗೊಳ್ಳಲಾಗದಂತಹ ಅನೇಕ ಸಂಕೀರ್ಣ ವಿಷಯಗಳಿದ್ದಾವೆ. ಚಾತುರ್ವರ್ಣ್ಯಂ ಮಯಾ ಸೃಷ್ಟಂ ಅಂತ ಪರಮಾತ್ಮ ಹೇಳಿದಾನೆ ಅನ್ನೋದ್ರ ಮೇಲೆ ಒಂದಷ್ಟು ಜನರ ಆಕ್ಷೇಪ, ಅದಕ್ಕಿಲ್ಲ ಹಾಗಲ್ಲ ಅಭಿಪ್ರಾಯ ಹೀಗೆ ಅಂತ ಇನ್ನೊಬ್ಬರದ್ದು. ಈ ಥರದ ವಿಷಯಗಳನ್ನೇ ಪ್ರಧಾನವಾಗಿ ಪ್ರತಿಪಾದಿಸುತ್ತಾ ಜನಸಾಮಾನ್ಯರಿಗೆ ಭಗವದ್ಗೀತೆಯನ್ನು ಕೊಂಡೊಯ್ಯುವುದು ಖಂಡಿತವಾಗಿ 100ಕ್ಕೆ 100 ಅಭಿಯಾನದ ಉದ್ದೇಶವಲ್ಲ, ಆನ್ಲೈನ್ ತರಗತಿಯ ಉದ್ದೇಶವೂ ಅಲ್ಲ. ಜನಸಾಮಾನ್ಯರಿಗೆ ಇವತ್ತಿನ ಮಕ್ಕಳಿಂದ ಹಿಡಿದು ವೃದ್ಧರವರೆಗೆ ಭಗವದ್ಗೀತೆಯ ಪ್ರಯೋಜನ ಯಾವ ನೇರದಲ್ಲಿ ಆದೀತು ಅಂತ ಯೋಚನೆ ಮಾಡಿ ನಾವು ಈ 4 ಉದ್ದೇಶಗಳನ್ನು ಇಟ್ಕೊಂಡಿದ್ದೇವೆ. ಒಂದು ಸ್ವಲ್ಪ ಮಟ್ಟಿಗೆ ನಾನು ಈ 4 ಉದ್ದೇಶಗಳನ್ನು ವಿವರಿಸ್ತೇನೆ. ಹಿಂದಿನ ಕಂತಿನಲ್ಲೂ ಕೂಡ ಹೇಳಿದ್ದೆ, ಮುಂದಿನ ಕಂತಿನಲ್ಲಿ ಭಗವದ್ಗೀತೆಯ ಅಭಿಯಾನದ ಸ್ವರ್ಣವಲ್ಲಿ ಆನ್ಲೈನ್ ತರಗತಿಗಳ ಈ ಉದ್ದೇಶಗಳ ಬಗ್ಗೆ ಹೇಳ್ತೇನೆ ಅಂತ. ಅದರೊಳಗೆ ಮೊದಲನೇದು ವ್ಯಕ್ತಿತ್ವ ವಿಕಾಸ. ಆಧುನಿಕ ಪರಿಭಾಷೆಯಲ್ಲಿ ನಾವು ಪರ್ಸನಾಲಿಟಿ ಡೆವಲಪ್ಮೆಂಟ್ ಅಂತ ಕರೀತೇವೆ. ಈ ವ್ಯಕ್ತಿತ್ವದ ವಿಕಾಸದಲ್ಲಿ ವ್ಯಕ್ತಿತ್ವ ಎನ್ನುವುದು ಹಲವು ಪಾರಿಭಾಷಿಕ ಪದಗಳಲ್ಲಿ ಹೇಳಬಹುದನ್ನ ಬೇರೆ ಬೇರೆ ದೃಷ್ಟಿಕೋನದಿಂದ ನಾವು ಸಂಸ್ಕೃತ ಅಥವಾ ಪ್ರಾಚೀನ ತತ್ವಶಾಸ್ತ್ರಗಳು ಈ ಗ್ರಂಥಗಳ ಆಧಾರದ ಮೇಲೆ ಹೇಳೋದಾದರೆ ವ್ಯಕ್ತಿತ್ವ ಎನ್ನುವುದರಲ್ಲಿ ಶರೀರ, ಇಂದ್ರಿಯ, ಅಂತಃಕರಣ ಅಥವಾ ಮನಸ್ಸು, ಬುದ್ಧಿ ಹಾಗೂ ಅದರ ಆಚೆ ಇರುವ ಒಬ್ಬ ಜೀವ ಎಂಬ ಚೇತನ, ಈ 4 ಸಂಗತಿಗಳು ಅಳವಡಿಸಿಕೊಂಡಿವೆ ಅಂತ ಹೇಳ್ಬೋದು. ಶರೀರೇಂದ್ರಿಯ ಅಂತಃಕರಣಗಳು ಪರಿಶುದ್ಧವಾಗಿದ್ದರೆ ಅಂತಹ ಜೀವ ಅವನೊಂದು ಸುಸಂಸ್ಕೃತನಾಗಿರ್ತಾನೆ. ಹಾಗಾಗಿ ಜೀವ ಸಂಸ್ಕಾರದ ನೇರದಲ್ಲಿ ಹೇಳೋದಾದರೆ ಶಾರೀರಿಕವಾದಂತಹ ಆರೋಗ್ಯ, ಮಾನಸಿಕವಾದ ಸ್ವಸ್ಥತೆ, ಐಂದ್ರಿಯಕವಾದಂತಹ ಪಾಠವತೆ ಇವೆಲ್ಲ ಅನಿವಾರ್ಯ. ಹಾಗಾಗಿ ಈ ಪೂರ್ತಿ ಶರೀರೇಂದ್ರಿಯ ಅಂತಃಕರಣ ವಿಶಿಷ್ಟನಾದ ಜೀವನೆಂಬ ಚೈತನ್ಯಕ್ಕೆ ಕೊಡುವ ಅಥವಾ ಉಂಟಾಗುವ ವಿಕಾಸವನ್ನ, ಬೆಳವಣಿಗೆಯನ್ನ ನಾವು ವ್ಯಕ್ತಿತ್ವ ವಿಕಾಸ ಅಂತ ಗುರುತಿಸಿಕೊಳ್ಳಬಹುದು. ಹಾಗಾಗಿ ಭಗವದ್ಗೀತೆ ಇಂತಹ ವ್ಯಕ್ತಿತ್ವ ಪರಿಷ್ಕಾರದಲ್ಲಿ ಒಂದು ಅದ್ಭುತವಾದಂತಹ ಪರಿಣಾಮವನ್ನ ಉಂಟು ಮಾಡುತ್ತದೆ ಅನ್ನೋದು ಇತ್ತೀಚಿನ ಆಧುನಿಕ ವಿದ್ವಾಂಸರು ಕೂಡ ಒಪ್ಪಿಕೊಳ್ಳುತ್ತಾರೆ. ಉತ್ತಮವಾದಂತಹ ವ್ಯಕ್ತಿತ್ವ ನಿರೂಪಣೆಗೆ ಭಗವದ್ಗೀತೆ ಅನ್ನೋದೊಂದು ಕೈಪಿಡಿ ಇದ್ದ ಹಾಗೆ ಅಂತ ಹೇಳಬಹುದು. ನೋಡಿ, 12ನೇ ಅಧ್ಯಾಯದಲ್ಲಿ ಬರುವಂತಹ ಭಕ್ತ ಲಕ್ಷಣ, ಇಡೀ ಅಧ್ಯಾಯದಲ್ಲಿ ಅದರ ನಿರೂಪಣೆ ಇದೆ. ಅದನ್ನು ಸರಿಯಾಗಿ ಅವಲೋಕನೆ ಮಾಡಿದರೆ ಒಂದು ಉತ್ತಮನಾದಂತಹ, ಅವನನ್ನು ಭಕ್ತ ಅಂತ ಕರೆಯೋಣ, ಉತ್ತಮವಾದ ವ್ಯಕ್ತಿಯ ಆಚರಣೆಗಳು, ಯೋಚನೆಗಳು, ಅಂದರೆ ಆಚಾರ ವಿಚಾರಗಳೆಲ್ಲ ಹೇಗಿರ್ತಾವೆ ಅನ್ನೋದರ ನಿರೂಪಣೆ ಇದೆ. 13ನೇ ಅಧ್ಯಾಯದಲ್ಲಿ ಬರುವ ಜ್ಞಾನದ ಲಕ್ಷಣವನ್ನು ನೋಡಿದ್ರೆ ಗೊತ್ತಾಗುತ್ತದೆ. ಹಾಗೆಯೇ 16ನೇ ಅಧ್ಯಾಯದಲ್ಲಿ ಬರುವಂತಹ ಸದ್ಗುಣ ದುರ್ಗುಣಗಳ ವಿಭಾಗ ಅದ್ಭುತವಾಗಿ ವಿಭಾಗ ಮಾಡಿ ಹೇಳ್ತಾನೆ ಪರಮಾತ್ಮನೇ. ದೈವಾಸುರ ಸಂಪದ್ ವಿಭಾಗ ಅನ್ನುವಲ್ಲಿ ದೇವತೆಗಳ ಗುಣ ಏನು, ದೈವಿ ಸಂಪತ್ತುಗಳು ಯಾವುದು, ಅಸುರರ ಗುಣ ಏನು, ಯಾವುದನ್ನು ಆಸುರಿ ಸಂಪತ್ತು ಅಂತ ಗುರುತಿಸ್ತಾರೆ, ನಮಗೆ ನಿಜವಾಗಿ ನಾವು ಅಳವಡಿಸಿಕೊಳ್ಳಬೇಕಾದಂತಹ ಸಂಪತ್ತುಗಳು ಹೇಗಿರಬೇಕು ಅನ್ನುವುದನ್ನು ಕೂಡ ಅಲ್ಲಿ ಮುಂದಿರ್ತಾನೆ. ಅಮಾನಿತ್ವಂ, ಅದಂಭಿತ್ವಂ ಇತ್ಯಾದಿ 24 ಗುಣಗಳ ನಿರೂಪಣೆ ಅಂತೂ ಅದ್ಭುತವಾಗಿದೆ. ಹಾಗಾಗಿ ಉತ್ತಮ ವ್ಯಕ್ತಿತ್ವ ನಿರೂಪಣೆಗೆ ಏನೇನೋ ಪೂರಕ ಸಂಗತಿಗಳಿದೆಯೋ ಭಗವದ್ಗೀತೆಯಲ್ಲಿ ಅದನ್ನು ಇಡಿಯಾಗಿ ಕೊಡ್ತಾನೆ ಅಂತ ಹೇಳಬಹುದು. ಹಾಗಾಗಿ ಭಗವದ್ಗೀತೆ ಅನ್ನೋದು ವ್ಯಕ್ತಿತ್ವ ನಿರೂಪಣದಲ್ಲಿ ಒಂದು ಇವತ್ತಿನ ಆಧುನಿಕ ಶಿಕ್ಷಣ ಕ್ಷೇತ್ರವು ಗುರುತಿಸುವಂತಹ ಒಂದು ಮಾದರಿ ವ್ಯಕ್ತಿತ್ವ ವಿಕಾಸವನ್ನ, ಅದಕ್ಕೆ ಪೂರಕವಾದ ಅಂಶಗಳನ್ನು ಹೇಳ್ತದೆ ಅನ್ನೋದರಲ್ಲಿ ಅನುಮಾನ ಇಲ್ಲ. ಭಗವದ್ಗೀತೆಯನ್ನ ಇಟ್ಟುಕೊಂಡೇನೆ ನಾವು ಅನೇಕ ರೀತಿಯಾದ ಪ್ರಯೋಗಗಳನ್ನು ಮಾಡಬಹುದು ಅಂತ ಇತ್ತೀಚೆಗೆ ಹಿರಿಯರು, ಪ್ರಾಜ್ಞರೆಲ್ಲ ಅಭಿಪ್ರಾಯ ಪಡ್ತಾರೆ. ಅಂದ್ರೆ ಉತ್ತಮವಾದಂತಹ ವ್ಯಕ್ತಿತ್ವದ ನಿರೂಪಣೆಯನ್ನ ನಾವು ಭಗವದ್ಗೀತೆಯ ಮೂಲಕ ಮಾಡಲಿಕ್ಕೆ ಸಾಧ್ಯ ಎನ್ನುವುದು ಒಟ್ಟು ತಾತ್ಪರ್ಯ. ಈ ವ್ಯಕ್ತಿತ್ವ ನಿರ್ಮಾಣದ ಮಹಾಕೈಂಕರ್ಯದಲ್ಲಿ
ಒಂದು ನಾವು ಮಕ್ಕಳಿಗೆ ಮೊದಲಾದಂಥವರಿಗೆ ಬೆಳೀತಾ ಹೋಗುವಂತಹ ಮನಸ್ಸುಗಳಿಗೆ ಈ ಉತ್ತಮ ವ್ಯಕ್ತಿತ್ವ ನಿರೂಪಣ ಅಂದರೆ ಪರ್ಸನಾಲಿಟಿ ಡೆವಲಪ್ಮೆಂಟ್ ಪ್ರಕ್ರಿಯೆ ಅಂತ ಇಟ್ಟುಕೊಂಡ್ರೆ ಅದಕ್ಕೆ ಯಾವುದನ್ನು ಅವಲಂಬಿಸಬೇಕು ಅಂದರೆ ಭಗವದ್ಗೀತೆಯನ್ನು ಅವಲಂಬಿಸಬಹುದು ಅಂತ. ಅಂದರೆ ನೈತಿಕ ಶಿಕ್ಷಣ ಇವತ್ತಿನ ಶಿಕ್ಷಣ ಪದ್ಧತಿಯಲ್ಲಿ ತುಂಬ ವಿರಳವಾಗ್ತಾ ಇದೆ. ಅದು ನಾವು ನಮ್ಮ ಮನೆಯನ್ನ, ನಮ್ಮ ಕುಟುಂಬವನ್ನ, ನಮ್ಮ ಸಂಸಾರವನ್ನು ಯೋಚನೆ ಮಾಡಿದರೆ ಗೊತ್ತಾಗುತ್ತದೆ. ಈಗ ನಮ್ಮ ಮನೆಯ ಮಕ್ಕಳಿದ್ದಾರೆ, ನನಗೆ ಮಕ್ಕಳಿದ್ದಾರೆ, ಅವರು ಪ್ರಾರಂಭದಲ್ಲಿ ಶಾಲೆಗೆ ಹೋದರು, ಆಮೇಲೆ ಹೈಸ್ಕೂಲ್, ಪ್ರೌಢ ಶಿಕ್ಷಣ, ಆಮೇಲೆ ಕಾಲೇಜು, ಈ ಶಿಕ್ಷಣವನ್ನು ಮುಂದುವರಿಸ್ತಾ ಬಂದರು. ಅವರು ಯಾರು ಈಗ ನಮ್ಮಲ್ಲಿ ಕರ್ನಾಟಕದಲ್ಲೇನೆ ಮೊದಲು ನಾಡ ಹಬ್ಬ ಅಂತ, ಮೈಸೂರು ದಸರಾ ಸಂದರ್ಭದಲ್ಲಿ ನಾಡ ಹಬ್ಬ ಅಂತ ರಜೆ ಕೊಡ್ತಿದ್ರು. ಆಮೇಲೆ ಅದು ನಗರವಾಸಿಗಳಿಗೋ ಕೆಲವು ಅನ್ಯಮತೀಯರಿಗೋ ಅದು ಹಿಡಿಸ್ಲಿಲ್ಲ. ಆಮೇಲೆ ನಾಡ ಹಬ್ಬ ಎನ್ನುವ ಹೆಸರನ್ನು ತೆಗೆದು ಹಾಕಿ ಅದನ್ನು ಅಕ್ಟೋಬರ್ ರಜೆ ಅಂತ ಕರೆದ್ರು. ಮಧ್ಯಂತರ ವಿರಾಮ ಅಂತ ಗುರುತಿಸಿದರು. ಅವರಿಗೆ ಈ ಮಧ್ಯಂತರ ವಿರಾಮ ಅಕ್ಟೋಬರ್ ರಜೆ ಎಲ್ಲ ದಸರಾಕ್ಕೆ ಆ ಕಡೆ ಈ ಕಡೆ ಬಂದರೂ ಅದನ್ನು ಹಾಗೆ ಕೊಡಬೇಕಿತ್ತು. ನವಂಬರ್ದಲ್ಲಿ ದಸರಾ ಆದರೆ ಅಕ್ಟೋಬರ್ ರಜೆಯನ್ನು ನವಂಬರ್ದಲ್ಲಿ ಕೊಡುವಾಗಿಲ್ಲ. ಆವಾಗ ಅಕ್ಟೋಬರ್ದಲ್ಲಿ ರಜೆ, ಆವಾಗ ನಾಡ ಹಬ್ಬವೂ ಇಲ್ಲ, ಏನೂ ಇಲ್ಲ. ಈ ಹಾಗೆ ಗಣೇಶ ಚತುರ್ಥಿ ಇರ್ಬೋದು, ನಾಗರ ಪಂಚಮಿ ಇರ್ಬೋದು, ಉಳಿದ ಎಲ್ಲ ಹಬ್ಬ ಹರಿದಿನಗಳಿದೆಯಲ್ಲ, ಅದು ಇವತ್ತಿನ ಶಿಕ್ಷಣ ವ್ಯವಸ್ಥೆಯಲ್ಲಿ ಆ ಆಚರಣೆಗಳಿಗೆ ನಮ್ಮ ಮಕ್ಕಳೇ ತೊಡಗಿಸಿಕೊಳ್ಳುವಾಗಿಲ್ಲ. ಅವರು ಒಂದು ದಿವಸ ವಿಶೇಷ ಹಬ್ಬ ಇದೆ, ಪೂಜೆ ಇದೆ ಮನೆಯಲ್ಲಿ ಅಂದರೆ ಹಬ್ಬದ ವಾತಾವರಣ ಎಲ್ಲ ಇರ್ತದೆ. ನಮ್ಮ ಮನೆಯ ಮಕ್ಕಳು ಅದರೊಳಗೆ ಪಾಲ್ಗೊಳ್ಳೋದಿಲ್ಲ. ಬೆಳಿಗ್ಗೆ ಸ್ಕೂಲಿಗೆ ಹೋಗಿ ಸಾಯಂಕಾಲ ಬರ್ತಾರೆ ಸೂಟು ಬೂಟು ಹಾಕ್ಕೊಂಡು. ಅಂದರೆ ಮುಖ್ಯವಾದಂತಹ ಸಾಂಸ್ಕೃತಿಕ ಮುಖ್ಯವಾಹಿನಿಯಿಂದ ನಮ್ಮ ಮನೆಯ ಮಕ್ಕಳೇ ದೂರಿರುವಂತಹ ಶಿಕ್ಷಣ ಪದ್ಧತಿ ಬಂದ್ಬಿಟ್ಟಿದೆ. ಹಾಗಾಗಿ ನೈತಿಕ ಶಿಕ್ಷಣ ಎಲ್ಲಿಂದ ಸಿಗಬೇಕು? ಅಂತಹ ಒಂದು ಅದ್ಭುತವಾದಂತಹ ನೈತಿಕ ಶಿಕ್ಷಣವನ್ನ ಕೊಡುವುದಕ್ಕೆ ಭಗವದ್ಗೀತೆ ಉತ್ತಮವಾದಂತಹ ಟೆಕ್ಸ್ಟ್, ಪಠ್ಯ ಅಂತ ಹೇಳ್ಬೋದು. ಹಾಗಾಗಿ ನೈತಿಕ ಶಿಕ್ಷಣವನ್ನ ಭಗವದ್ಗೀತೆಯನ್ನು ಇಟ್ಟುಕೊಂಡು ನಾವು ಮುಂದಿನ ತಲೆಮಾರಿಗೆ ಕೊಡಬಹುದಾದಂತಹ ಶಿಕ್ಷಣದ ಅಂಶಗಳು ಭಗವದ್ಗೀತೆಯಲ್ಲಿದೆ ಅಂತ ಪ್ರಾಜ್ಞರು ಪ್ರತಿಪಾದಿಸ್ತಾರೆ. ಹಾಗಾಗಿ ಅಂತಹ ಒಂದು ನೈತಿಕ ಶಿಕ್ಷಣಕ್ಕೆ ಒಂದು ಆಧಾರ ಗ್ರಂಥವಾಗಿ ಭಗವದ್ಗೀತೆ ಸಲ್ಲುತ್ತದೆ. ವಾಸ್ತವಿಕವಾಗಿ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನನ್ನ ವ್ಯಕ್ತಿತ್ವ ಪರಿಷ್ಕಾರವನ್ನು ಮಾಡುವ ಕ್ರಮವನ್ನು ಅವಲೋಕನೆ ಮಾಡಿದರೂ ಕೂಡ ಇದು ಗೊತ್ತಾಗುತ್ತದೆ. ಹಾಗಾಗಿ ನೈತಿಕ ಶಿಕ್ಷಣ ನೇರದಲ್ಲಿ ನಾವು ಭಗವದ್ಗೀತೆಯನ್ನು ಕೊಡಬೇಕು ಅನ್ನೋದು ಎರಡನೆಯ ಅಂಶ. ಈ ಎರಡನ್ನು ನಾವು ಯಾವಾಗ ಸರಿ ಮಾಡ್ಕೋತೀವೋ, ಎರಡನ್ನು ನಾವು ಪೂರ್ಣ ಪ್ರಮಾಣದಲ್ಲಿ ಅದರ ಪ್ರಯೋಜನವನ್ನು ಪಡೆಯುವಂತಾಗ್ತೇವೆಯೋ, ಅವಾಗ ಮೂರನೇ ಪ್ರಯೋಜನ ಸ್ವಲ್ಪ ಮಟ್ಟಿಗೆ ತಾನಾಗಿಯೇ ಸಿದ್ಧಿಸ್ತದೆ ಅಂತ ಹೇಳ್ಬೋದು. ಅದುವೇನೆ ಸಾಮಾಜಿಕ ಸಾಮರಸ್ಯ. ಎಲ್ಲ ಸಮಾಜಗಳಲ್ಲಿ ಆಯಾ ಸಮಾಜದಲ್ಲಿರುವ ಪ್ರತಿಯೊಬ್ಬ ವ್ಯಕ್ತಿಯೂ ವಿಕಸಿತವಾದ ವ್ಯಕ್ತಿತ್ವವನ್ನು ಹೊಂದಿದವನಾದರೆ, ಅವನಿಗೊಂದು ನೈತಿಕ ಶಿಕ್ಷಣ ಸರಿಯಾದ ರೀತಿಯಲ್ಲಿ ದೊರಕಿತು ಅಂತಾದರೆ, ವ್ಯಕ್ತಿಗಳ ಸುಧಾರಣೆ ಆದಾಗ ಸಮಾಜ ಸುಂದರವಾಗುತ್ತದೆ. ಹಾಗಾಗಿ ಒಂದು ಸಾಮಾಜಿಕವಾದಂತಹ ದೃಷ್ಟಿಕೋನ, ಆ ಸಮಾಜದ ಭದ್ರತೆ, ಸುಸ್ಥಿರತೆ, ಒಟ್ಟಾರೆ ಸ್ವಾಸ್ಥ್ಯ, ಈ ಸಮಾಜದ ಸ್ವಾಸ್ಥ್ಯ ಎನ್ನುವುದು ಪ್ರತಿಪಾದಿತವಾಗುತ್ತದೆ. ಅಂತಹ ಒಂದು ಸ್ವಾಸ್ಥ್ಯಪೂರ್ಣವಾದ ಸಮಾಜದ ಪರಿಕಲ್ಪನೆಯನ್ನು ನಾವು ಪಡೆಯುವುದಕ್ಕೆ ಸಾಧ್ಯ ಎನ್ನುವುದು ಸಮಾಜ ವಿಜ್ಞಾನಿಗಳ ಅಭಿಪ್ರಾಯವೂ ಆಗಿದೆ. ಹಾಗಾಗಿ ಸಾಮಾಜಿಕ ಸಾಮರಸ್ಯ ಎನ್ನುವುದು ಇದ್ದಕ್ಕಿದ್ದಾಗ ಒಂದೇ ದಿನ ಮೂಡು ಬರೋದಿಲ್ಲ. ಸಮಾಜದಲ್ಲಿರುವ ಪ್ರತಿಯೊಬ್ಬ ವ್ಯಕ್ತಿಯು ಸುಧಾರಿಸಿದಾಗ ಸಾಮಾಜಿಕ ಸ್ವಾಸ್ಥ್ಯ ತಾನೇಂತಾಗಿಯೇ ಬರ್ತದೆ. ಜೊತೆಗೆ ಈ ಸಾಮಾಜಿಕ ಸಾಮರಸ್ಯದ ಮೂಲಕ ದೇಶದ ಅಖಂಡತೆ, ಭದ್ರತೆ ಅನ್ನೋದೆಲ್ಲವೂ ಕೂಡ ಉಂಟಾಗುತ್ತದೆ. ಒಂದು ದೇಶದ ಒಂದು ಅಖಂಡತೆ ಅಥವಾ ಸಾರ್ವಭೌಮತ್ವ ಬಹಳ ಸುಸ್ಥಿರವಾಗಿರಬೇಕು ಅಂದರೆ ಎಲ್ಲ ಸಮಾಜದ ಒಂದು ಸ್ವಾಸ್ಥ್ಯಪೂರ್ಣವಾದ ಸಮಾಜ ನಿರ್ಮಾಣಗೊಳ್ಳಿರಬೇಕು, ಪ್ರತಿಯೊಬ್ಬ ವ್ಯಕ್ತಿಯ ಪರಿಷ್ಕಾರ ಆಗಬೇಕು. ಹೀಗೆ ಸಮಾಜದ ಕಟ್ಟಕಡೆಯ ವ್ಯಕ್ತಿಯಿಂದ ಅತ್ಯಂತ ಪ್ರಮುಖ ವ್ಯಕ್ತಿಯವರೆಗೆ ಪ್ರತಿಯೊಬ್ಬನನ್ನೂ ದೃಷ್ಟಿಯಲ್ಲಿಟ್ಟುಕೊಂಡು ಒಂದು ದೇಶದ ಅಖಂಡತೆ, ಭದ್ರತೆಗೆ ಪೂರಕವಾಗುವ ರೀತಿಯಲ್ಲಿ ಸಮಾಜದ ಸಾಮರಸ್ಯ, ನೈತಿಕ ಶಿಕ್ಷಣದ ಮೂಲಕ ವ್ಯಕ್ತಿತ್ವ ವಿಕಾಸದ ಒಂದು ದಾರಿಯನ್ನ ಭಗವದ್ಗೀತೆ ಅದ್ಭುತವಾಗಿ ಪ್ರತಿಪಾದಿಸ್ತದೆ. ಅಷ್ಟೇ ಅಲ್ಲ, ಆ ದಾರಿಯಲ್ಲಿ ಸಾಗುವ ಎಲ್ಲ ಪೂರ್ಣ ಪ್ರಯೋಜನಗಳನ್ನ ಪಡೆಯುವ ಆಗುತ್ತದೆ ಎನ್ನುವ ಸಂಕಲ್ಪದಿಂದ ಪರಮ ಪೂಜ್ಯರು ಈ ನಾಲ್ಕನ್ನ ಮುಖ್ಯ ಉದ್ದೇಶವಾಗಿ ಇಟ್ಕೊಂಡು
ಪುನಃ ಕೇಳಿ ಗಮನಹರಿಸಿ. ವ್ಯಕ್ತಿತ್ವ ವಿಕಾಸ, ನೈತಿಕ ಶಿಕ್ಷಣ, ಸಾಮಾಜಿಕ ಸಾಮರಸ್ಯ ಅಥವಾ ಸಾಮಾಜಿಕ ಸ್ವಾಸ್ಥ್ಯ, ಜೊತೆಗೆ ರಾಷ್ಟ್ರೀಯ ಭಾವೈಕ್ಯ ಅಂದ್ರೆ ಅದು ಅಖಂಡತೆ, ಸಾರ್ವಭೌಮತ್ವ, ಇವೆಲ್ಲವೂ ಅದರೊಳಗೆ ಅಂತರ್ಗತವಾಗಿದೆ. ಈ 4 ಪ್ರಮುಖ ಉದ್ದೇಶಗಳನ್ನು ಇಟ್ಟುಕೊಂಡು ಭಗವದ್ಗೀತೆ ಅಭಿಯಾನ ಹೊರಟಿದೆ. ಹಾಗಾಗಿ ಈ ಮುಂದಿನ ಅಂದರೆ ಸ್ವರ್ಣವಲ್ಲಿ ಆನ್ಲೈನ್ ಅಂತ ಏನು ತರಗತಿಗಳ ಆರಂಭವಾಗಿವೆಯೋ, ಭಗವದ್ಗೀತೆಯನ್ನು ನೀವೆಲ್ಲ ಈಗ ಅಧ್ಯಯನ ಮಾಡ್ತಾ ಕಲ್ತ್ಕೊಳ್ತಾ ಇದ್ದೀರೋ, ಜೊತೆಗೆ ಇದರ ಅರ್ಥ ಜಿಜ್ಞಾಸೆಗೆ ತೊಡಗಿದ್ದೀರೋ, ಈ ಅರ್ಥ ಜಿಜ್ಞಾಸೆಯ ನೇರದಲ್ಲೂ ಬಂತು. ಭಗವದ್ಗೀತೆ ನಾವು ಯಾವ ನೇರದಲ್ಲಿ ನಾವು ಗುರುತಿಸ್ಕೊಂಡು ಹೋಗ್ತಾ ಇರಬೇಕು. ಮುಂದೆ ಕೂಡ ಅನೇಕ ಜನ ಉಪನ್ಯಾಸಕರು ಇದೇ ನೇರದಲ್ಲಿಯೇ ಭಗವದ್ಗೀತೆ ಹೇಗೆ ಪ್ರತಿಪಾದನೆ ಮಾಡುತ್ತದೆ, ಹೇಗೆ ವ್ಯಕ್ತಿತ್ವವನ್ನು ಪರಿಷ್ಕಾರ ಮಾಡಿದ. ಈಗ ಆಧುನಿಕ ವಿಜ್ಞಾನಿಗಳು ಹೇಳ್ತಾರೆ, ಕೌನ್ಸಿಲಿಂಗ್ ಮಾಡುವುದಾದ್ರೆ ಭಗವದ್ಗೀತೆಯನ್ನು ಇಟ್ಕೊಂಡು ಮಾಡಬೇಕು ಅಂತ. ಅಂದರೆ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನನ್ನು ತನ್ನ ಹತ್ರ ಯುದ್ಧ ಸಾಧ್ಯವೇ ಇಲ್ಲ, ತಾನು ಯುದ್ಧ ಮಾಡಲಾರೆ, ತನ್ನ ಕೈಕಾಲುಗಳು ನಡಗುತ್ತಾ ಇದೆ, ಮೈ ಬೆವರುತ್ತಾ ಇದೆ, ಹಾಗಾಗಿ ತಾನು ಏನು ಮಾಡಬೇಕು ಅನ್ನೋದನ್ನು ಕೂಡ ಪ್ರಜ್ಞೆಯನ್ನು ಕಳ್ಕೊಂಡಿದ್ದೇನೆ. ಹೀಗೆ ಯುದ್ಧ ಸಾಧ್ಯವೇ ಇಲ್ಲ ಅಂತ ಗಾಂಡೀವವನ್ನು ಕೈಚೆಲ್ಲಿ ಕುಳಿತಿರುವಂತಹ ಅರ್ಜುನನನ್ನ ಶ್ರೀಕೃಷ್ಣ ಪರಮಾತ್ಮ ನಿಧಾನವಾಗಿ ಅವನ ಎಲ್ಲ ಮನಸ್ಥಿತಿಯನ್ನು ಅರ್ಥೈಸಿಕೊಂಡು ಅವನು ಕೇಳುವ ಪ್ರಶ್ನೆಗಳಿಗೆಲ್ಲ ನಿಧಾನವಾಗಿ ಸಾವಧಾನ ಚಿತ್ತನಾಗಿ ಉತ್ತರ ಕೊಡ್ತಾ ಹೋಗ್ತಾನೆ. ಆ ಅರ್ಜುನನೆಂಬ ಕೈಲಾಗೋದಿಲ್ಲ ಅಂತ ಕೈಚೆಲ್ಲಿ ಕುಳಿತಿರುವಂತಹ ಅರ್ಜುನನನ್ನ ನಿಧಾನವಾಗಿ ಪರಿಷ್ಕರಿಸಿದ ಕ್ರಮ ಇದೆಯಲ್ಲ, ಅದು ಉದ್ದಕ್ಕೂ 18 ಅಧ್ಯಾಯದಲ್ಲಿ ಭಗವದ್ಗೀತೆಯಲ್ಲಿ ಬರ್ತದೆ. ಅಂತಹ ಅರ್ಜುನನನ್ನ ಪರಿಷ್ಕಾರ ಮಾಡ್ತಾ ಹೋದ ಶ್ರೀಕೃಷ್ಣ ಪರಮಾತ್ಮ ಕೊನೆಯಲ್ಲಿ, ನೋಡಪ್ಪ ಅರ್ಜುನ, ನಿನಗೆ ಯುದ್ಧ ಬೇಡ ಅಂದ್ರೆ ನನ್ನನ್ನು ಯಾಕೆ ಇಲ್ಲಿ ನನ್ನ ಪಕ್ಷಕ್ಕೆ ಬರಬೇಕು ಅಂತ ಯಾಕೆ ಕರ್ಕೊಂಡ್ಬಂದೆ? ಕರ್ಕೊಂಡು ಬಂದಂತೂ ಆಯಿತು, ಈಗ ನಾನು ಹೇಳುತ್ತಿದ್ದೇನೆ, ನೀವು ಯುದ್ಧ ಮಾಡತಕ್ಕದ್ದು ಅಂತ ಅರ್ಜುನನಿಗೆ ನಿರ್ಬಂಧ ಮಾಡಿದರೂ ಕೂಡ ಅರ್ಜುನ ಯುದ್ಧ ಮಾಡಬೇಕಾಗಿತ್ತೇನೋ. ಕೃಷ್ಣ ಹಾಗೆ ಮಾಡೋದಿಲ್ಲ ಅನ್ನೋದು ಬಹಳ ಮುಖ್ಯವಾದ ವಿಷಯ. ಎಲ್ಲೂ ಕೂಡ ಅವನಿಗೆ ಆಗ್ರಹ ತೋರಿಸೋದೇ ಇಲ್ಲ, ನೀ ಯುದ್ಧ ಮಾಡಬೇಕು, ನೀನು ಕೇಳಿದ ಪ್ರಶ್ನೆಗಳಿಗೆಲ್ಲ ನಾನು ಉತ್ತರಿಸಿದ್ದೇನೆ, ಈಗ ಹೇಳು ನೀನೇನು ಮಾಡಬೇಕು ಅಂತ ನೀನು ಗುರುತಿಸ್ಕೊಳ್ಬೇಕು, ತನ್ನ ಕರ್ತವ್ಯವೇನು ಅಂತ ನೀನು ಯೋಚನೆ ಮಾಡಬೇಕು. ಯಥೇಚ್ಛಸಿ ತಥಾಕಹು ಅಲ್ವಾ? ಎಲ್ಲೂ ಆಗ್ರಹ ಪಡಿಸೋದಿಲ್ಲ, ನಿನಗೆ ಹೇಗೆ ತೋಚುತ್ತದೆಯೋ ನೀ ಹಾಗೆ ಮಾಡಬೇಕು ಅಂತ ಕೃಷ್ಣ ಕೊನೆಯಲ್ಲಿ ಹೇಳಿ ಮಾತು ಮುಗಿಸ್ತಾನೆ. ಆವಾಗ ನನ್ನ ಮೋಹ ನಷ್ಟವಾಯಿತು, ನನಗೆ ಸ್ಮೃತಿ ಲಬ್ಧವಾಯಿತು, ಕರಿಷ್ಯೇ ವಚನಂತವ, ನಿನ್ನ ಮಾತನ್ನ ನಾನು ಆಚರಿಸ್ತೇನೆ, ನೆರವೇರಿಸ್ತೇನೆ, ಮಾಡ್ತೇನೆ ಅಂತ ಪ್ರತಿಜ್ಞಾಬದ್ಧನಾಗ್ತಾನೆ. ಒಂದು ವ್ಯಕ್ತಿಯನ್ನು ಪರಿಷ್ಕಾರ ಮಾಡೋದು ಅಂದ್ರೆ ಹೀಗೆ, ಹೇಳಬೇಕಾದದ್ದನ್ನು ಹೇಳಿ ಅವನೇ ಅದಕ್ಕೆ ಸಿದ್ಧವಾಗಬೇಕು. ಅರ್ಜುನನನ್ನ ಕೃಷ್ಣ ಹೇಗೆ ಅದು ನಿಜವಾದ ಪರಿಷ್ಕಾರದ ಕ್ರಮ. ಹಾಗಾಗಿ ಈ ವ್ಯಕ್ತಿತ್ವ ವಿಕಾಸದಲ್ಲಿ ವ್ಯಕ್ತಿಯನ್ನು ನಿರ್ಮಾಣ ಮಾಡುವಾಗ ನಾವು ಬಹಳ ಮುಖ್ಯವಾದ ಸಂದೇಶವನ್ನು ಭಗವದ್ಗೀತೆಯಿಂದ ಪಡೆಯಲಿಕ್ಕೆ ಸಾಧ್ಯವಿದೆ. ಈ ನೇರದಲ್ಲಿ, ಈ 4 ಉದ್ದೇಶಗಳ ನೇರದಲ್ಲಿನೇ ನಾವು ಭಗವದ್ಗೀತೆಯನ್ನ ಅಭಿಯಾನವನ್ನು ಕೊಂಡೊಯ್ದಿರೋದು. ಮುಂದೆ ಈ ಆನ್ಲೈನ್ ತರಗತಿಗಳ ಮುಖ್ಯ ಉದ್ದೇಶವನ್ನು ಈ ನೇರದಲ್ಲಿಯೇ ನಾವು ಗುರುತಿಸಿಕೊಳ್ಳಬೇಕಾಗಿದೆ. ಇವಿಷ್ಟು 4 ಪ್ರಧಾನವಾದಂತಹ ಉದ್ದೇಶಗಳಿವೆ. ಈ ಉದ್ದೇಶ ನಮ್ಮ ಆನ್ಲೈನ್ ತರಗತಿಗಳಲ್ಲಿಯೂ ಕೂಡ ಮುಂದೆ ಅದನ್ನ ಎಲ್ಲ ಉಪನ್ಯಾಸಕರಿಗೂ ಈ ನೇರವನ್ನ ಹೇಳಿ ನಾವು ಉಪನ್ಯಾಸದ ಬೇರೆ ಬೇರೆ ವಿಷಯಗಳನ್ನು ನಿರೂಪಣೆ ಮಾಡುವವರಿದ್ದೇವೆ. ಇಷ್ಟರ ಜೊತೆಗೆ ಭಗವದ್ಗೀತೆಯಲ್ಲಿ ಅನೇಕ ವಿಷಯಗಳಿವೆ. ಅದು ವೈಷಯಿಕವಾಗಿ ಪ್ರತಿಪಾದನೆ ಮಾಡುವಾಗ, ಉದಾಹರಣೆಗೆ ಮಹಾಭಾರತದ ಯುದ್ಧೋಪಕ್ರಮ ಎಂತಹ ಸಂಕ್ಲಿಷ್ಟವಾದಂತಹ ಸನ್ನಿವೇಶದಲ್ಲಿ ಉಂಟಾಯಿತು, ಯಾವಾಗ ಅರ್ಜುನಿಗೆ ದುಃಖವಾಯಿತು, ಅವನಿಗಾದ ದುಃಖದ ರೀತಿ ಯಾವುದು, ಅರ್ಜುನ ವಿಷಾದ ಅಂದ್ರೆ ಏನು, ಇತ್ಯಾದಿಗಳ ಬಗ್ಗೆ ಒಂದೊಂದು ಅಧ್ಯಾಯವನ್ನು ಇಟ್ಕೊಂಡು ಒಬ್ಬೊಬ್ಬರು ವಿಶೇಷ ಉಪನ್ಯಾಸಕರು ಕೂಡ ಉಪನ್ಯಾಸ ಮಾಡಬಹುದು. ಹಾಗೆ ವಿಷಯ ವಿಭಾಗ ಪೂರ್ವಕವಾಗಿ ನಾವು ಇದನ್ನು ಕೊಡಲಿಕ್ಕಿದ್ದೇವೆ. ಅಷ್ಟರ ಜೊತೆಗೆ ಪರಮ ಪೂಜ್ಯರ ಹತ್ರ ಈ ವಿಷಯವನ್ನು ನಿವೇದನೆ ಮಾಡಿ ಸಾಮಾನ್ಯ ಶ್ರೋತೃಗಳಿಗೆ, ಅಂದರೆ ಭಗವದ್ಗೀತೆಯಲ್ಲಿ ಬಂದಿರುವಂತಹ ಈ ಉಪನ್ಯಾಸದ ಮೂಲಕ ಇಡೀ ಅಧ್ಯಾಯವೋ ಅಥವಾ ಇಡೀ ಭಗವದ್ಗೀತೆಯೋ ಅದನ್ನು ಪ್ರತಿಪಾದಿಸುವ ಉಪನ್ಯಾಸವು ಕಷ್ಟವಾದವರಿಗೆ, ಅಥವಾ ಈ ಶ್ಲೋಕಕ್ಕೇನರ್ಥ, ಉದಾಹರಣೆಗೆ ಧ್ಯಾನ ಶ್ಲೋಕಗಳಿವೆ ಅಥವಾ ಭಗವದ್ಗೀತೆ ಯಾವುದೋ ಒಂದಷ್ಟು ಶ್ಲೋಕಗಳಿವೆ, ಈ ಶ್ಲೋಕಕ್ಕೇನರ್ಥ ಅಂತ ಜಿಜ್ಞಾಸುಗಳು ಇರಬಹುದು. ಅಂತಹ ಜಿಜ್ಞಾಸುಗಳಿಗೂ ಕೂಡ ಪ್ರತಿ ಶ್ಲೋಕದ
ಪ್ರತಿ ಪದಾರ್ಥದ ನಿರೂಪಣೆ ಮಾಡೋದಾದರೆ ಹೇಗೆ, ಅದಕ್ಕೆ ಎಂತಹ ಸಂಪನ್ಮೂಲ ವ್ಯಕ್ತಿಗಳನ್ನು ಜೋಡಿಸಬಹುದು, ಹೀಗೆ ಅನೇಕ ಅರ್ಥಜ್ಞಾನಕ್ಕೆ ಸಂಬಂಧಪಟ್ಟ ಅನೇಕ ಸಂಗತಿಗಳನ್ನು ಗಮನಿಸಿ ಮುಂದೆ ನಾವು ಅದನ್ನು ಕೊಡುವವರಿದ್ದೇವೆ. ಇಷ್ಟರ ಜೊತೆಗೆ ಈ ಭಗವದ್ಗೀತಾ ಆನ್ಲೈನ್ ಸ್ವರ್ಣವಲ್ಲಿ ಆನ್ಲೈನ್ ತರಗತಿಗಳೇನಿದೆಯೋ ಈ ತರಗತಿಗಳಲ್ಲಿ ಇದೀಗ 2ನೇ ಆವೃತ್ತಿಯಲ್ಲಿ ಪ್ರಾರಂಭವಾಗುತ್ತದೆ ಜುಲೈ ತಿಂಗಳಲ್ಲಿ. 1 ಆವೃತ್ತಿ ಮುಗಿದಿದೆ. 1ನೇ ಆವೃತ್ತಿ ಮುಗಿಸಿಕೊಂಡು ಕೆಲವು ಜನ ನಿವೃತ್ತರಾಗ್ತಾರೆ. ಮುಂದೆ ಪುನಃ ಅವರು ಕ್ಲಾಸಿಗೆ ಸೇರೋದಿಲ್ಲ. ಮುಂದಿನ ಉಪನ್ಯಾಸಗಳು, ಮುಂದೆ ಹೇಳುವಂತಹ ಭಗವದ್ಗೀತೆ ಅರ್ಥಕ್ಕೆ ಸಂಬಂಧಪಟ್ಟಂತಹ ಗೀತಾಮೃತಧಾರೆ ಅಥವಾ ಅದರಂತಹ ಉಪನ್ಯಾಸಗಳು, ಅರ್ಥ ವಿವರಣೆಗಳು, ಇವೆಲ್ಲ ಈ ಹಿಂದೆ ಕ್ಲಾಸ್ನಲ್ಲಿ ಭಾಗವಹಿಸಿ ನಿವೃತ್ತರಾದವರಿಗೆ ಕೊಡೋದು ಹೇಗೆ ಅನ್ನೋದೊಂದು ಸಮಸ್ಯೆ ಇದೆ. ನಿವೃತ್ತರಾಗೋದು ಹೇಗೆ, ಪಾಲ್ಗೊಳ್ಳೋದು ಅಂತ. ಅದಕ್ಕೆ ನಿಶ್ಚಿತವಾದಂತಹ ದಿನವನ್ನು ಇಟ್ಕೊಂಡು, ಈಗ ಹೇಗೆ ತಿಂಗಳದ ಕೊನೆಯ ಭಾನುವಾರ ಅಂತ ಇಟ್ಕೊಂಡಿದ್ವೋ ಹಾಗೆ ಬೇರೆ ಬೇರೆ ದಿನಗಳಲ್ಲಿ ಪೂರ್ವ ನಿಶ್ಚಿತವಾಗಿ ಈಗಿನ ಹಾಗೆಯೇ ಯೂಟ್ಯೂಬ್ನ ಮೂಲಕ ಭಗವದ್ಗೀತೆಯ ಅರ್ಥವನ್ನು ಕೊಟ್ಟರೆ ಈಗಾಗಲೇ ತರಗತಿಗಳಲ್ಲಿ ಭಾಗವಹಿಸಿ ನಿವೃತ್ತರಾದವರು ಆ ಸಮಯದಲ್ಲಿ ಪಾಲ್ಗೊಂಡು ಅದರ ಪ್ರಯೋಜನವನ್ನು ಪಡೆಯಬಹುದಾಗಿದೆ. ಇವಿಷ್ಟನ್ನು ನಾನು 2ನೆಯ ಈ ಸಂಚಿಕೆಯಲ್ಲಿ ತಮ್ಮ ಮುಂದಿರಿಸಿದ್ದೇನೆ. ಪರಮ ಪೂಜ್ಯ ಶ್ರೀಗಳವರು ಭಗವದ್ಗೀತೆ ಅದು ಹೇಗೆ ಅಧ್ಯಾತ್ಮಶಾಸ್ತ್ರ ಎನ್ನುವುದರ ಮಹತ್ವದ ಕುರಿತು ಮೊದಲು ಹೇಳಿದರು. ಆಮೇಲೆ ಈ ಆನ್ಲೈನ್ ತರಗತಿಗಳಲ್ಲಿ ನಾನು ಹಿಂದಿನ ಉಪನ್ಯಾಸದಲ್ಲಿ ಹೇಳಿದ್ದೇನೆ, ಅದನ್ನು ಕ್ಷುದ್ರಂ ಹೃದಯ ದೌರ್ಬಲ್ಯಂ ತ್ಯಕ್ತೋತ್ತಿಷ್ಠ ಎನ್ನುವ ಒಂದು ವಾಕ್ಯವನ್ನು ಘೋಷಣಾ ವಾಕ್ಯವಾಗಿ ಇಟ್ಕೊಂಡಿದ್ದೇವೆ. ಅಂದರೆ ಹೃದಯ ದೌರ್ಬಲ್ಯ ಎನ್ನುವುದು ಬಹಳ ನೀಚವಾದದ್ದು, ಕ್ಷುದ್ರವಾದದ್ದು. ಅದನ್ನು ಮೆಟ್ಟಿ ನಿಲ್ಲುವುದನ್ನೇ ಈ ಘೋಷಣಾ ವಾಕ್ಯದಲ್ಲಿ ಹೇಳಿದ್ದೇವೆ. ಅದರಿಂದ ಎಲ್ಲ ರೀತಿಯಾದಂತಹ ಹೃದಯ ದೌರ್ಬಲ್ಯಗಳಿಗೆ ಔಷಧಿಯಾಗಿ, ಮದ್ದಾಗಿ ನಾವು ಭಗವದ್ಗೀತೆಯನ್ನು ಕೊಂಡೊಯ್ತಾ ಇದ್ದೇವೆ ಅಂತ. ಹಾಗಾಗಿ ಈ ನಾನು ಹೇಳಿದಂತಹ 4 ವಿಶಿಷ್ಟವಾದ ಉದ್ದೇಶಗಳ ನೇರದಲ್ಲಿ ಪ್ರತಿಯೊಂದ ಮಗುವಿನಿಂದ ಹಿಡಿದು ವೃದ್ಧರವರೆಗೆ ಇರುವ ಅನೇಕ ರೀತಿಯಾದಂತಹ ಮಾನಸಿಕ ದೌರ್ಬಲ್ಯಗಳನ್ನು, ಅದರ ಪರಿಹಾರವನ್ನು ಕಂಡುಹಿಡಿಯುವ ನೇರದಲ್ಲಿ ನಾವು ಭಗವದ್ಗೀತೆಯ ಬಗ್ಗೆ ಯೋಚಿಸಬೇಕಾಗಿದೆ. ಆ ನೇರದಲ್ಲಿ ಮುಂದೆ ಕೆಲವು ಅವಧಿಗಳಲ್ಲಿ, ಅಂದರೆ ಪ್ರತಿ ತಿಂಗಳದ ಕೊನೆಯ ಭಾನುವಾರದಂದು ವಿದ್ವಾಂಸರು ಅದರ ಬಗ್ಗೆ ಉಪನ್ಯಾಸವನ್ನು ನೀಡಲಿಕ್ಕಿದ್ದಾರೆ. ಇದರ ಜೊತೆಗೆ ಇವತ್ತಿನ ಈ ಕಂತಿನಲ್ಲಿ ಭಗವದ್ಗೀತೆ 18 ವರ್ಷ ಆಯಿತು ಅಂತ ಹೇಳಿದೆ. 18 ಎಂಬ ಒಂದು ಸಂಖ್ಯೆ ವ್ಯಾಸರಿಗೆ ಬಹಳ ಇಷ್ಟವಾದದ್ದು ಅಂತ ಹೇಳ್ತಾರೆ. ಭಗವದ್ಗೀತೆಯಲ್ಲಿ 18 ಅಧ್ಯಾಯ ಇದೆ. ಮಹಾಭಾರತ ಯುದ್ಧ ನಡೆದಿರೋದು 18 ದಿನಗಳು. ವ್ಯಾಸರ ಬರೆದ ಪುರಾಣಗಳ ಸಂಖ್ಯೆ 18. ಮಹಾಭಾರತದ ಯುದ್ಧದಲ್ಲಿ ಪಾಲ್ಗೊಂಡ ಅಕ್ಷೋಹಿಣಿ ಸೈನ್ಯದ ಸಂಖ್ಯೆ 18. ಹೀಗೆಲ್ಲ 18 18 18 ಅಂತ ಬರ್ತದೆ. 18 ಅನ್ನುವುದನ್ನು 1 ಮತ್ತು 8 ಅಂತ. ಈ 1 ಅನ್ನೋದಿದೆಯಲ್ಲ, ಇದು ಅವರ್ಗೀಯ ಅಕ್ಷರವನ್ನು ಇಟ್ಕೊಂಡ್ರೆ ಯ ಅಂತ ಅದರ ಅರ್ಥ. 1 ಅನ್ನುವ ಸಂಖ್ಯೆ ಯ ಎಂಬ ಒಂದು ವ್ಯಂಜನವನ್ನು ಪ್ರತಿನಿಧಿಸ್ತದೆ. 8 ಅನ್ನುವುದು ವರ್ಗಾಕ್ಷರಗಳಲ್ಲಿ ಜವನ್ನು ಹೇಳುತ್ತದೆ. ಸಂಖ್ಯೆಯನ್ನು ನಾವು ಬಲಭಾಗದಿಂದ ಎಡಭಾಗಕ್ಕೆ ಗಣಿಸಬೇಕು ಅಂತ. ಏಕಂ ದಶ ಶತ ಅಂತ ಹೇಳುವಾಗ ಬಲದಿಂದ ಎಡಕ್ಕೆ ಗುರುತಿಸ್ತಾ ಹೋಗ್ತೇವೆ. ಹಾಗೆ ಗುರುತಿಸ್ತಾ ಹೋದರೆ 18 ಅನ್ನೋದನ್ನು 8 1 ಅಂತ ಇಟ್ಕೊಂಡ್ರೆ ಅದು ಪ್ರತಿನಿಧಿಸುವ ಶಬ್ದ ಜಯ ಅಂತ ಆಗುತ್ತದೆ. ಹಾಗಾಗಿ ಮಹಾಭಾರತಕ್ಕೆ ವ್ಯಾಸರು ಜಯ ಅಂತ ಹೆಸರು ಕೊಟ್ಟಿದ್ರಂತೆ. ತಥೋ ಜಯ ಮುದೀರಯೇತ್ ಅಂತ ಕರೀತಾರೆ. ಈ ಜಯ ಎಂಬ ಗ್ರಂಥ ಪ್ರತಿನಿಧಿಸುವ ಸಂಖ್ಯೆ 18. ಅದು ಸಂಖ್ಯಾಶಾಸ್ತ್ರದಂತೆ 1 + 8 ಅನ್ನೋದು 9 ಅನ್ನೋದು ಸಂಖ್ಯಾಶಾಸ್ತ್ರದಂತೆ ಬಹು ದೊಡ್ಡ ಸಂಖ್ಯೆ, ದೊಡ್ಡ ಮೊತ್ತ ಅದು. ಹಾಗಾಗಿ ಅಂತಹ 9 ಎಂಬ ಸಂಖ್ಯೆಯನ್ನು 1 8 ಅಂತ ಇಟ್ಕೊಂಡು ಜಯ ಅಂತ ಮಹಾಭಾರತಕ್ಕೆ ಹೆಸರು ಬಂದಿದೆ ಅಂತ ಹೇಳ್ತಾರೆ. ಆ ಹೆಸರಿಗೆ ಅನುಗುಣವಾಗಿಯೇ
ಈ ಈ ವರ್ಷ 18 18ನೇ ವರ್ಷ ಭಗವದ್ಗೀತಾ ಅಭಿಯಾನ ಪ್ರಾರಂಭವಾಗಿ ಎಲ್ಲ ಆನ್ಲೈನ್ ತರಗತಿಯ ವಿದ್ಯಾರ್ಥಿಗಳಲ್ಲಿ ಅಂದರೆ ಇದರೊಳಗೆ ಪಾಲ್ಗೊಳ್ಳುವಂಥವರಲ್ಲಿ ಜುಲೈ ತಿಂಗಳಿಂದ ಪ್ರಾರಂಭವಾಗುತ್ತದೆ. ಭಗವದ್ಗೀತೆ ಅಭಿಯಾನ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಅಕ್ಟೋಬರ್ ನವೆಂಬರ್ ಗೀತಾ ಜಯಂತಿಯ ಅಂಗವಾಗಿ ಭಗವದ್ಗೀತೆ ಅಭಿಯಾನ ರಾಜ್ಯಾದ್ಯಂತ ನಡೀತದೆ. ಈ ವರ್ಷ ನಡೆಯುವಂತಹ ಭಗವದ್ಗೀತಾ ಅಭಿಯಾನದ ಚಟುವಟಿಕೆಗಳಿಗೆ ಭಗವದ್ಗೀತೆಯ 2ನೇ ಅಧ್ಯಾಯವನ್ನು ಅವಲಂಬಿಸಿಕೊಂಡು ರಾಜ್ಯಾದ್ಯಂತ ಗೀತಾ ಅಭಿಯಾನದ ಚಟುವಟಿಕೆಗಳು ನಡೀತಾವೆ. ಅಂದರೆ ಅಕ್ಟೋಬರ್ ನವೆಂಬರ್ದಲ್ಲಿ ಗೀತಾ ಜಯಂತಿಯ ಮೊದಲು 1 ತಿಂಗಳ ಭಗವದ್ಗೀತೆಯ 2ನೇ ಅಧ್ಯಾಯವನ್ನು ಇಟ್ಕೊಂಡು ಅಭಿಯಾನ ನಡೀತದೆ. ಹಾಗಾಗಿ ಆನ್ಲೈನ್ ತರಗತಿಗಳಲ್ಲಿ ಭಾಗವಹಿಸುವ ವಿದ್ಯಾರ್ಥಿಗಳು ಕೂಡ ಇಡೀ 18 ಅಧ್ಯಾಯ ಕಲಿತುಕೊಳ್ಳುವುದರ ಜೊತೆಗೆ ಬರುವ ಅಕ್ಟೋಬರ್ ನವೆಂಬರ್ ಅಂದರೆ ಗೀತಾ ಜಯಂತಿಯ ಅಂಗವಾಗಿ ನಡೆಯುವ ಅಭಿಯಾನದಲ್ಲಿ 2ನೇ ಅಧ್ಯಾಯವನ್ನು ವಿಶೇಷ ಲಕ್ಷ್ಯದಲ್ಲಿರಿಸಿಕೊಂಡು ರಾಜ್ಯಾದ್ಯಂತ ಈ ಭಗವದ್ಗೀತಾ ಅಭಿಯಾನ ನಡೆಸುವುದಕ್ಕೆ ನೀವೆಲ್ಲರೂ ಕೂಡ ಕೈ ಜೋಡಿಸಬೇಕು. 2ನೇ ಅಧ್ಯಾಯಕ್ಕೆ ಸಾಂಖ್ಯಯೋಗ ಅಂತ ಕರೀತಾರೆ. ಬಹಳ ದೊಡ್ಡ ಅಧ್ಯಾಯ ಗೀತೆಯಲ್ಲಿ. ಹಾಗಾಗಿ ಆ 2ನೇ ಅಧ್ಯಾಯವನ್ನು ಭಗವದ್ಗೀತಾ ಅಭಿಯಾನದ ಈ ವರ್ಷದ ಚಟುವಟಿಕೆಯಾಗಿ ಕೂಡ ನೀವು ಕಲಿಬೇಕಾಗುತ್ತದೆ. ಎಲ್ಲರೂ ಕೂಡ ಭಗವದ್ಗೀತೆಯನ್ನು ಅಧ್ಯಯನ ಮಾಡಿ ಕಲಿತಾ ಅಂದರೆ ಮೂಲ ಶ್ಲೋಕಗಳನ್ನು ಕಂಠಪಾಠ ಮಾಡುವುದು ಒಂದು ರೀತಿ, ಅದರ ಅರ್ಥವನ್ನು ಯಾರಿಗೆ ಎಷ್ಟು ಸಾಧ್ಯವೋ ಅಷ್ಟು ಚಿಂತನೆ ಮಂಥನ ಮಾಡೋದು 2ನೇದು. ಇನ್ನೊಂದು ವಿಷಯವನ್ನು ನಾನು ನಿಮ್ಮ ಮುಂದೆ ಇಡಲೇಬೇಕು. ಭಗವದ್ಗೀತೆಯ ಮೂಲ ಶ್ಲೋಕಗಳನ್ನು ಪಠ್ಯವನ್ನು ಕಂಠಪಾಠ ಮಾಡುವುದಕ್ಕೆ ಕೊಡುವುದು ಒಂದು ರೀತಿ, ಅದರ ಅರ್ಥಕ್ಕೆ ಈ ಉಪನ್ಯಾಸ ಮೊದಲಾದವುಗಳ ಮೂಲಕ ಕೊಡುವುದು ಒಂದು ರೀತಿ. ಎಲ್ಲರೂ ದಯವಿಟ್ಟು ಗಮನಿಸಿ, ಮೂಲ ಶ್ಲೋಕಗಳನ್ನು ಎಷ್ಟೋ ಜನ ಹೇಳುವವರಿದ್ದಾರೆ, ಅದಕ್ಕೇನೂ ಅರ್ಥ ಅಂತಲೇ ಗೊತ್ತಿಲ್ಲ, ಒಂದು ಶ್ಲೋಕದ ಅರ್ಥವೂ ಗೊತ್ತಿಲ್ಲ. ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಂವೇತಾಯುತ್ಸವ ಅಂದರೆ ಏನು ಅಂತ ಗೊತ್ತಿಲ್ಲ, ಕೇವಲ ಕಂಠಪಾಠ ಮಾಡ್ಕೊಂಡು ಹೇಳ್ತಾರೆ. ಅದು ರಾಗಬದ್ಧವಾಗಿಯೂ ಕೂಡ ನಾವೊಂದು ರಾಗಕ್ಕೆ ಒಳಪಡಿಸಿದ್ದೇವೆ ಹೇಳುವವರಿದ್ದಾರೆ. ಏನು ಪ್ರಯೋಜನ ಅರ್ಥವೇ ಗೊತ್ತಿಲ್ಲದೆ ಇದ್ದರೆ ಅಂತ ಒಂದು ವಿಷಯವನ್ನು ನಾನು ಎಲ್ಲ ಕಡೆಗೂ ಹೇಳ್ತೇನೆ, ಗಮನದಲ್ಲಿರಿಸ್ಕೋಬೇಕು. ಈ ಭಗವದ್ಗೀತೆಯಂತಹ ಶ್ಲೋಕ ಋಷಿಗಳಿಂದ ಬಂದಿರುವಂತಹ ಪಠ್ಯ. ಇದು ಮೂಲ ಶ್ಲೋಕಗಳು. ಋಷಿಗಳು ಒಂದು ವಿಶಿಷ್ಟವಾದಂತಹ ಮನೋಮಯ ಕೋಶದಲ್ಲಿ ಸಾಕ್ಷಾತ್ಕರಿಸಿಕೊಂಡ ಶಬ್ದ ಸ್ವರೂಪ ಅಂತ ಅದನ್ನ ಹೇಳ್ತಾರೆ. ಅದಕ್ಕೆ ಮಂತ್ರ ಅಂತ ಇನ್ನೊಂದು ಹೆಸರಿದೆ. ಮನೋಮಯ ಕೋಶದಲ್ಲಿ ಋಷಿಗಳು ಕಂಡುಕೊಂಡಿರುವ ಶಬ್ದ ಸಮೂಹಕ್ಕೆ ಮಂತ್ರ ಅಂತ ಹೆಸರು. ಇದು ಭಗವದ್ಗೀತೆ, ರಾಮಾಯಣ, ಮಹಾಭಾರತದಲ್ಲೇ ಭಗವದ್ಗೀತೆ ಬಂದಿರೋದು. ಇದು ಆರ್ಷ ಗ್ರಂಥ. ವಾಲ್ಮೀಕಿ ಎಂಬ ಋಷಿ ಹೇಳಿದ್ದು ರಾಮಾಯಣವಾದರೆ, ವೇದವ್ಯಾಸರು ಹೇಳಿದ್ದು ಮಹಾಭಾರತ. ತದಂತರ್ಗತವಾದಂತಹ ಭಗವದ್ಗೀತೆ, ಅದರೊಳಗೆ ಅದನ್ನು ಶ್ರೀಕೃಷ್ಣ ಪರಮಾತ್ಮ ಹೇಳಿದ್ದು ಅಂತ ಬರ್ತದೆ. ಹಾಗಕ್ಕೆ ವೇದಕ್ಕೆ ಸಮಾನವಾದ ಗೌರವ ಸಾಮರ್ಥ್ಯ ಇರುವ ಗ್ರಂಥ ಅದು. ಆರ್ಷ ಗ್ರಂಥ ಅರ್ಥವಾಗದೇ ಇದ್ದರೂ ಕೇವಲ ಶಬ್ದ ಅಕ್ಷರಗಳನ್ನು ಹೇಳಿದರೂ ಕೂಡ ಮಹಾಪ್ರಯೋಜನ ಇದೆ ಅಂತ ನಮ್ಮ ಪೂರ್ವಿಕರು ಒಪ್ಕೊಂಡಿದ್ದಾರೆ. ಕೇವಲ ಪಠನ ಮಾತ್ರದಿಂದ, ಕಂಠಪಾಠ ಮಾತ್ರದಿಂದಲೂ ಅದ್ಭುತವಾದಂತಹ ಪ್ರಯೋಜನ ಇದೆ. ರಾಮಾಯಣವನ್ನು ನೀವು ಮೂಲ ಅರ್ಥ ಆಗದೇ ಇದ್ರೂ ಹೇಳಿದರೂ ಸಾಕು, ಪಠಿಸಿದರೂ ಸಾಕು, ಪ್ರಯೋಜನ ಇದೆ. ಅದೇ ರಾಮಾಯಣ ಕಥೆಯನ್ನು ಹೇಳುವ ರಘುವಂಶವನ್ನು ಕೇವಲ ಪಠಿಸುವುದರಿಂದ, ಪಾರಾಯಣೆ ಮಾಡುವುದರಿಂದ ಏನೋ ಪ್ರಯೋಜನ ಇಲ್ಲ. ಅದನ್ನು ಅರ್ಥ ತಿಳ್ಕೊಂಡ್ರೆ ರಮಣೀಯವಾದಂತಹ ಕಾಳಿದಾಸನ ಅದ್ಭುತ ಸಾಮರ್ಥ್ಯ ಗೊತ್ತಾಗುತ್ತದೆ. ಕಾವ್ಯವಾಗಿ ಅದನ್ನು ರಸಾಸ್ವಾದನೆ ಮಾಡಬೇಕು. ರಾಮಾಯಣ ಕೇವಲ ರಸಾಸ್ವಾದನೆ ಮಾತ್ರವಲ್ಲ, ಕೇವಲ ಯಾವ ರಸಾಸ್ವಾದನೆ ಇಲ್ಲದೆ, ಅರ್ಥಜ್ಞಾನ ಇಲ್ಲದೆ ಓದಿದ್ರು ಪಠಿಸಿದ್ರು ಪ್ರಯೋಜನ ಇದೆ. ಭಗವದ್ಗೀತೆಯು ಅಂತಹ ಒಂದು ಆರ್ಷ ಗ್ರಂಥ. ಆದ್ದರಿಂದ ಮೂಲ ಶ್ಲೋಕಗಳನ್ನು ಕಂಠಪಾಠ ಮಾಡಿ ಉಚ್ಚಾರಣೆ ಮಾಡುವುದರಿಂದಲೇ, ಪಾರಾಯಣ ಮಾತ್ರದಿಂದಲೇ ಅದ್ಭುತವಾದಂತಹ ಪರಿಣಾಮವನ್ನು ಬೀರ್ತದೆ. ನಮ್ಮ ಒಳಗೆ ಆಗುವಂತಹ ಪರಿಣಾಮ ಅದು. ಹಾಗಾಗಿ ನಾವು ಮೂಲ ಕಂಠಪಾಠಕ್ಕೆ ಹೆಚ್ಚು ಒತ್ತು ಕೊಟ್ಟಿದ್ದೇವೆ. ಅದರ ಮೇಲೆ ಅದರ ಅರ್ಥವನ್ನು ತಿಳ್ಕೊಳ್ಳೋದು, ಜಿಜ್ಞಾಸೆ ಮಾಡಿ ತಿಳ್ಕೊಳ್ಳೋದು ಕೂಡ ಒಂದು ಉತ್ತಮವಾದಂತಹ ಪ್ರಕ್ರಿಯೆಯಾಗಿದೆ. ಅರ್ಥ ಜಿಜ್ಞಾಸುಗಳಿಗೆ ಅದು ಬೇಕು. ಅದಕ್ಕೊಂದು ಸಣ್ಣ ಪ್ರಯತ್ನವಾಗಿ ಇದನ್ನು ಈಗ ಮುಂದುವರಿಸ್ತಾ ಇದ್ದೇವೆ, ಪರಿಚಯಿಸ್ತಾ ಇದ್ದೇವೆ. ಮುಂದೆ ಅನೇಕ ವಿದ್ವಾಂಸರು ಈ ಮಾಲಿಕೆಯಲ್ಲಿ ಹೇಳಲಿಕ್ಕಿದ್ದಾರೆ. ದಯವಿಟ್ಟು ಇದನ್ನು ಎಲ್ಲರೂ ತಿಳ್ಕೊಂಡು ಒಟ್ಟಾರೆ ಈ ಏನು ಉದ್ದೇಶಗಳಿದೆಯೋ, ವ್ಯಕ್ತಿತ್ವ ವಿಕಾಸದ ಮೂಲಕ ನೈತಿಕ ಶಿಕ್ಷಣವನ್ನು ಪಡೆದು, ಆಮೇಲೆ
ಸಾಮಾಜಿಕ ಸ್ವಾಸ್ಥ್ಯವನ್ನು ಕಾಪಾಡಿಕೊಂಡು ನಮ್ಮ ಒಂದು ಅಖಂಡವಾದಂತಹ ರಾಷ್ಟ್ರೀಯ ಭಾವೈಕ್ಯಕ್ಕೆ ನಾವೆಲ್ಲ ಸೇರಬೇಕು, ಹೋಗಿ ತಲುಪಬೇಕು, ಅದು ಉದ್ದೇಶ ಎನ್ನುವುದನ್ನು ನಿಮ್ಮ ಮುಂದೆ ಈ ಸಂಚಿಕೆಯಲ್ಲಿ ಇಟ್ಟಿದ್ದೇನೆ. ಮುಂದುವರಿಯುತ್ತದೆ, ವಿದ್ವಾಂಸರು ಮುಂದುವರಿಸಿಕೊಡ್ತಾರೆ.